ಪಾರಿವಾಳದ ಪ್ರೇಮ ಪತ್ರ. ಬೆಂಗಳೂರಿನ ಮಳೆಯ ಋತುವಿನಲ್ಲಿ ಅರ್ಜುನ್ ತನ್ನ ಹಳೆಯ ಕಪ್ಪು ಪಾರಿವಾಳವನ್ನು ತೆಗೆದುಕೊಂಡು ರಸ್ತೆಯಲ್ಲಿ ನಡೆಯುತ್ತಿದ್ದ. ಆ ಪಾರಿವಾಳವು ಅವನಿಗೆ ಕೇವಲ ಮಳೆಯಿಂದ ರಕ್ಷಣೆಯಲ್ಲ, ಅದು ಅವನ ರಹಸ್ಯಗಳ ಹೊತ್ತಿನೆ. ಒಂದು ವಾರದ ಹಿಂದೆ ಅವನು ತನ್ನ ಕನಸಿನ ಹುಡುಗಿ ಪ್ರಿಯಾಗೆ ಬರೆದ ಪ್ರೇಮ ಪತ್ರವನ್ನು ಅದರ ಒಳಗೆ ಮುಚ್ಚಿದ್ದ. ಪ್ರಿಯಾ, ನಿನ್ನ ನಗು ಮಳೆಯಂತೆ ನನ್ನ ಹೃದಯವನ್ನು ತುಂಬುತ್ತದೆ. ನಾನು ನಿನ್ನ ದೂರದಿಂದಲೇ ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಅದರಲ್ಲಿ ಬರೆದಿದ್ದ. ಆದರೆ ಧೈರ್ಯವಿಲ್ಲದೆ ಅದನ್ನು ಕಳುಚಿತಾವರ್ಗಗೊಳಿಸಿದ್ದ. ಆ ದಿನ ಮಳೆ ಗಾಳಿಯೊಂದಿಗೆ ಭೀತರಾಗಿ ಬೀಸಿತ್ತು. ಅರ್ಜುನ್ ಬಸ್ ಸ್ಟಾಪ್ ಬಳಿ ನಿಂತಿದ್ದಾಗ ಗಾಳಿ ಅವನ ಪಾರಿವಾಳವನ್ನು ಕಷ್ಟಪಡಿಸಿ ಹಾರಿಸಿ ಹಾಕಿತು. ಅಯ್ಯೋ ಎಂದು ಕೂಗಿ ಓಡಿದನು, ಆದರೆ ಅದು ಒಂದು ದೂರದ ಬೆಂಚ್ ಬಳಿ ಬಿದ್ದಿತ್ತು. ಮಳೆಯಲ್ಲಿ ತೊಯ್ಯುತ್ತಾ ಅವನು ಬಿಟ್ಟನು. ಹೃದಯದಲ್ಲಿ ಒಂದು ಭಯ, ಅದರೊಳಗಿನ ಪತ್ರ. ಪ್ರಿಯಾ, ಒಂದು ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ, ಮಳೆಯಿಂದ ತಪ್ಪಿಸಿಕೊಳ್ಳಲು ಆ ಬೆಂಚ್ ಬಳಿ ನಿಂತಿದ್ದಳು. ಪಾರಿವಾಳವು ಅವಳ ಕಾಲಿಗೆ ತಗ್ಗಿ ಬಂದಿತು. ಅವಳು ಅದನ್ನು ಎತ್ತಿ ಒಳಗೆ ನೋಡಿದಳು. ಅಲ್ಲಿಯೇ ಒಂದು ಬಿಳಿ ಕಾಗದದ ಮೇಲೆ ಬರೆದಿರುವ ಪತ್ರ. ಇದು ಯಾರದು ಎಂದು ಆಶ್ಚರ್ಯದಿಂದ ಓದಿದಳು. ಪತ್ರದಲ್ಲಿ ಬರೆದಿರುವ ಪ್ರೀತಿಯ ಮಾತುಗಳು ಅವಳ ಹೃದಯವನ್ನು ಕದಿಯಿತು. ಇದು ನನಗಾಗಿಯೇನೋ, ಆದರೆ ಹೆಸರು ಇಲ್ಲ ಎಂದು ಯೋಚಿಸಿದಳು. ಪತ್ರದ ಕೊನೆಯಲ್ಲಿ ಅರ್ಜುನ್ ಎಂದು ಸಹಿ. ಅವಳು ಅರ್ಜುನ್ ಅನ್ನು ತಿಳಿದುಕೊಂಡಳು. ಅವನು ಅವಳ ಕಾಫಿ ಶಾಪ್ಗೆ ಬರುತ್ತಿದ್ದ ಗ್ರಾಹಕನಾಗಿದ್ದ. ಮುಂದಿನ ದಿನ ಅರ್ಜುನ್ ಶಾಪ್ಗೆ ಬಂದಾಗ ಪ್ರಿಯಾ ಸಿಹಿ ನಗುವೊಂದಿಗೆ ಕಾಫಿ ನೀಡಿದಳು. ನಿಮ್ಮ ಪಾರಿವಾಳ ನನ್ನ ಬಳಿ ಬಂದಿತು ಮತ್ತು ಇದು ಎಂದು ಪತ್ರವನ್ನು ತೋರಿಸಿದಳು. ಅರ್ಜುನ್ ಮುಖ ಹಸಿರಾಗಿ, ಅದು ನಾನು ಬರೆದಿದ್ದು ನಿಮಗಾಗಿ ಎಂದು ಒಪ್ಪಿಕೊಂಡನು. ಅವಳ ನಗು ಅವನನ್ನು ಧೈರ್ಯಗೊಳಿಸಿತು. ನಾನು ಸಹ ಪ್ರೀತಿಸುತ್ತೇನೆ. ಮಳೆಯು ನಮ್ಮನ್ನು ಒಂದು ಮಾಡಿದೆ ಎಂದು ಅವಳು ಹೇಳಿದಳು. ಅಂದು ಮತ್ತೆ ಮಳೆ ಬೀರಿತು. ಈ ಬಾರಿ ಅವರು ಒಟ್ಟಿಗೆ ಪಾರಿವಾಳ ಹಿಡಿದು ನಡೆದರು. ಅದರ ಒಳಗೆ ಹೊಸ ಪ್ರೇಮ ಪತ್ರಗಳು ಮೊಳಕೆಯಿಸುತ್ತಿದ್ದವು. ಪಾರಿವಾಳವು ಕೇವಲ ಮಳೆಯ ರಕ್ಷಕವಲ್ಲ, ಅದು ಪ್ರೇಮದ ದೂತನಾಗಿ ಬದಲಾಯಿತು. ಬೆಂಗಳೂರಿನ ಮಳೆಯಲ್ಲಿ ಅವರ ಪ್ರೀತಿ ಮೊಳಗಿ ಬೆಳೆಯಿತು. ಒಂದು ರಹಸ್ಯದಿಂದ ಆರಂಭವಾದ ಮಳೆಯೊಂದಿಗೆ ಸಂಪೂರ್ಣಗೊಂಡ ಪ್ರೇಮ ಕಥೆ.